ಅಷ್ಟು ಚಂದ ಕಾಣ್ತೈತಿ ಇದು. ಇಲ್ಲೇ ಚರ್ಗಿ ಇರ್ತೈತಿ ನಾನು ಪ್ಯಾಕಿಂಗ್ ಎಲ್ಲ ವಾಲ್ ಪೇಪರ್ ಇಲ್ಲೇ ಲೋಕಲ್ ಜಲ್ದಿ ಹೋಗ್ತೈತಿ ಡಸ್ಟ್ ಇದ್ರೆ ಎಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮದ್ರಂತ ಅನ್ಕೊಳತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಪ್ಪ ಅಂದ್ರೆ, ಇವತ್ತು ಫುಲ್ ಅನ್ಬಾಕ್ಸಿಂಗ್ ವಿಡಿಯೋ ಐತಿ. ಒಂದಲ್ಲ ಎರಡಲ್ಲ ಒಂದು 4-5 ಪ್ರಾಡಕ್ಟ್ ತಂದಿನಿ ನಾನು ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸೊ ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡು ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಸೊ ಯಾವ ಪ್ರಾಡಕ್ಟ್ ಅಂತ 1 by 1 ನೋಡೋಣ ಅಂತ. ಆ್ಯಕ್ಚುಲಿ ಇವಾಗ ಮಾನಮ್ಮಿ ಬರತೈತಿ ನೋಡ್ರಿ. ಸೊ ಹಾಗಾಗಿ ನಾವು ಒಂದು ದೇವಿ ಸೆಟ್ ಹೇಳಿದ್ಲು ಮಮ್ಮಿ. ಸೊ ಹಾಗಾಗಿ ಆಕಿಗಂತ ಹೇಳಿ ತರ್ಸಿನಿ ನಾನು. ಆಲ್ರೆಡಿ ನನ್ನ ಹತ್ರ ಇತ್ತು ರೆಡ್ ಕಲರ್ ಸಾರಿ ಒಳಗೆ, ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಇದು ಪಿಂಕ್ ಕಲರ್ ಸ್ಯಾರಿ ಒಳಗೆ ತರಿಸಿ ನಾವು, ಸೇಮ್ ಆ್ಯಸ್ ಇಟ್ ಈಸ್ ಅದು ಹೆಂಗೆ ಐತಿ ಹಂಗೆ ಐತಿ. ಇದು 30 ಸೆಂಟಿಮೀಟರ್ ಹೈಟ್ ಬಂದೈತಿ. ಸೊ ಇದನ್ನ ಅವ್ರು ಆಲ್ರೆಡಿ ಇದನ್ನ ಹಿಂಗೆ ತೆಗ್ದು ಅದೆಲ್ಲ ವಿಡಿಯೋ ಮಾಡಿಕೊಂಡು ಹೋದ್ರು. ಸೊ ಇಷ್ಟ ಅದಕ್ಕಾಗಿ ಇದು ಮ್ಯಾಲಿಂದೆಲ್ಲ ಹೋಗೈತಿ. ಈ ಥರ ಐತೆ ನೋಡ್ರಿ. ಇದನ್ನು ನೀಟಾಗಿ ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾನು ನಿಮಗೆ. ಸೊ ಈ ಥರ ತಂದು ಕೂರಿಸೋದ್ರಿಂದ ಚಂದ ಅನ್ನಿಸ್ತೈತಿ ನೋಡ್ರಿ. ಮನೆಯೊಳಗೆ ಲಕ್ಷ್ಮಿನ ಅದಾಳನ ಅಂತ ಅನ್ನಿಸ್ತೈತಿ. ಅಷ್ಟು ಚಂದ ಕಾಣ್ತೈತಿ ಇದು. ಸೊ ಈ ಥರ ಪಿಂಕ್ ಕಲರ್ ಒಳಗೆ ಐತಿ. ಆಮೇಲೆ ಇಲ್ಲೇ ಏನೈತಿ ನೋಡ್ರಿ, ಇಲ್ಲೇ ಚರ್ಗಿ ಇರ್ತೈತಿ. ಇದ್ರ ಒಳಗೆ ಅಕ್ಕಿ ಅಥವಾ ನೀರು ಹಾಕಿ ಆಮೇಲೆ ಇದನ್ನು ಕಾಯಿ ಇಟ್ಟು ಸೊ ಪೂಜೆ ಮಾಡ್ಬೋದು, ಮೂರ್ತಿ ಇಟ್ಟು. ಸೊ ಈ ಥರ ಐತೆ ನೋಡ್ರಿ ಇದು. ನಂಗಂತೂ ಭಾಳ ಇಷ್ಟ ಆಯಿತು. ನೀರಿಗೆ ಹೆಂಗೆ ಬರ್ತೈತಿ ನೋಡ್ರಿ, ಮಸ್ತ್ ಕಾಣಿಸ್ತೈತಿ ಸೆರಗು ಎಲ್ಲ. ಸೊ ನೀವು ಪರ್ಚೇಸ್ ಮಾಡಿರಿ, ಚೆನ್ನಾಗೈತಿ ಪ್ರಾಡಕ್ಟ್. ಬೇಕಂದ್ರೆ ಇದನ್ನು ನಾನು ಫ್ಲಿಪ್ಕಾರ್ಟ್ ಒಳಗೆ ಆರ್ಡರ್ ಮಾಡಿ ತರಿಸಿದ್ದೆ. ಇದಕ್ಕೆ ನಾ ಪೇ ಮಾಡಿರೋಂಥ ಅಮೌಂಟ್ ಬಂದು 1150 ರುಪೀಸ್ ಐತಿ. ಸೊ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ಚೆನ್ನಾಗೈತಿ ಪ್ರಾಡಕ್ಟ್. ನಂಗಂತೂ ಭಾಳ ಇಷ್ಟ ಆಯಿತು. ವರ್ತ್ ಇಟ್ ಅಂತ ಅನ್ನಿಸ್ತು ಈ ಪ್ರೈಸ್ ಒಳಗೆ. ಈಗ ದೇವಿ ಮೂರ್ತಿ ಇವಾಗ ಇದಾಯ್ತು. ಆಮೇಲೆ ಈಗ ದೇವಿ ಮೂರ್ತಿ ಒಂದು ಬೇಕಲ್ರಿ ನಮಗೆ ಕೂರ್ಸಾಕಂತ ಅಂದ್ರೆ, ಅದು ಕಾಯಿಗೆ ಹಾಕಕ್ಕೆ. ಸೊ ಹಾಗಾಗಿ ದೇವಿ ಮೂರ್ತಿನೂ ಆರ್ಡರ್ ಮಾಡಿದ್ದೆ ನಾನು. ಸೇಮ್ ಇವಾಗ ಓಪನ್ ಮಾಡೋಣ ಅಂತ. ವಾವ್, ಏನು ಮಸ್ತ್ ಐತಲ್ಲ ನೋಡ್ರಿ ಯಾವ ಥರ ಐತಿ. ಇಲ್ಲೆಲ್ಲ ಫುಲ್ ಸ್ಟೋನಿಂದು ಬರ್ತೈತಿ ವರ್ಕ್. ಮಸ್ತ್ ಐತಿ. ಈ ಥರ ಐತಿ ನೋಡ್ರಿ. ಆಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಬಂದೈತಿ. ಇವಾಗ ಇದನ್ನು ಓಪನ್ ಮಾಡತ್ತೀನಿ ನಾನು. ಪ್ಯಾಕಿಂಗ್ ಎಲ್ಲ ಮಸ್ತ್ ಮಾಡಿದಾರೆ. ಸೊ ನಂಗಂತೂ ಭಾಳ ಇಷ್ಟ ಆಯಿತು ನೋಡ್ರಿ. ಇದು ಯಾವ ಥರ ಐತಿ ಅಂತ. ಮಸ್ತ್ ಅಂದ್ರೆ ಮಸ್ತ್ ಮಾಡಿದಾರೆ. ಆಮೇಲೆ ಇದ್ರ ಒಳಗೆ ಇಯರಿಂಗ್ಸು ಅದ್ರ ಒಳಗೆ ಬಂದೈತಿ. ಇಯರಿಂಗ್ಸ್ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಮುಗ್ಬಟ್ಟು ಅದ್ರ ಒಳಗೆ ಬಂದೈತಿ. ಸೊ ಈ ಥರ ಐತೆ ನೋಡ್ರಿ ಇದು. ನಂಗಂತೂ ಭಾಳ ಇಷ್ಟ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ವಾಪಸ್ ಈ ಥರ ಹಿಂದ್ಗಡೆ ಚಕ್ರ ಬರ್ತೈತ್ರಿ ಇದು. ಸೊ ಇವೆರಡು ಸೇರಿ ನನಗೆ ಬಿದ್ದಿರೋಂಥ ಪ್ರೈಸ್ ಬಂದು 615 ರುಪೀಸ್ ಆಗ್ತೈತಿ. ಇದು ಎರಡು ಬರ್ತೈತಿ. ಕಾಯಿ ಮೇಲೆ ಈ ಥರ ಎಲ್ಲ ಇಟ್ರೆ ಮಸ್ತ್ ಕಾಣಿಸ್ತೈತಿ ದೇವಿ ಮೂರ್ತಿ. ಸೊ ಹಾಗಾಗಿ ಇದೊಂದು ಪರ್ಚೇಸ್ ಮಾಡೀನಿ ನಾನು. ಸೊ ಆ್ಯಕ್ಚುಲಿ ಇದನ್ನ ನಮ್ಮ ಮಮ್ಮಿ ತೊಗೊಂಡಾಳ ಅವ್ರಿಗೆ ಮಾನಮ್ಮಿಗೆ ಪೂಜೆ ಮಾಡೋಕೆ ದೇವಿಗೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇನ್ನೂ ಒಂದು ಐಟಮ್ ಐತಿ. ಸೊ ಇದಂತರೂ ಭಾಳ ದಿನ ಆಯ್ತು ನೋಡ್ರಿ ಬಂದು. 1 ತಿಂಗಳನ ಆಗಿರ್ಬೇಕು. ಇದ್ರೊಳಗೆ ಏನಾರ ಡ್ಯಾಮೇಜ್ ಇದ್ರೆ ನಮ್ಗೆ ರಿಟರ್ನ್ ಮಾಡೋಕ್ಕೂ ಟೈಮ್ ಇಲ್ಲ. ಸೊ ಅಷ್ಟು ಲೇಟಾಗಿ ಓಪನ್ ಮಾಡತ್ತೀನಿ, ಇದನ್ನ ಅನ್ಬಾಕ್ಸ್ ಮಾಡತ್ತೀನಿ. ಇದನ್ನು ಆ್ಯಕ್ಚುಲಿ ನಾನು ಇವಾಗ ಹಂಗೆ ತೋರಿಸ್ತೇನೆ. ಆಮೇಲೆ ಕಿಚನ್ನಿಗೆ ಹಾಕಿದ್ದಾದ್ಮೇಲೆ ನೀಟಾಗಿ ತೋರಿಸ್ತೀನಿ ನಾನು. ಈ ಥರ ಐತೆ ನೋಡ್ರಿ. ಇದು ರೋಲರ್ ಅಂದ್ರೆ ವಾಲ್ ಪೇಪರ್, ಸಾರಿ. ಸೊ ಇದು ಈ ಥರ ಐತೆ ನೋಡ್ರಿ. ವಾಲ್ ಪೇಪರ್ ಹಚ್ಬೋದು, ಅಡ್ಗೆ ಮನೆಗೆಲ್ಲ ಹಚ್ತಾರಲ್ರಿ ಕಿಚನ್ನಿಗೆ. ಸೊ ಅದನ್ನ ಹಚ್ಚಿ ನೀಟಾಗಿ ಕಾಣಿಸ್ತೈತಿ. ಆಮೇಲೆ ಏನು ಗಲೀಜಾಗಂಗಿಲ್ಲ ಇದರಲ್ಲಿ. ಅಂದರೆ ಜಲ್ದಿ ಒರೆಸ್ಕೊಂಡ್ಬಿಡ್ಬೋದು, ಜಲ್ದಿ ಹೋಗತ್ತಾ. ಇಲ್ಲ ಅಂದರೆ ಟೈಲ್ಸಿಗೆಲ್ಲ ಅದು ಫುಲ್ ಸಿಡಿತಂದ್ರೆ ಜಲ್ದಿ ಹೋಗೋದೇ ಇಲ್ಲ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಇದನ್ನು ಹಚ್ತಾರ. ಇದೇ ಟ್ರೆಂಡ್ ಐತಿ ಈಗ.
ಸೊ ನಾನು ಒಂದು ತರಿಸೀನಿ, ನೋಡೋಣ ಅಂತ ಹೆಂಗೆ ಆಗ್ತೈತಿ ಏನು ಅಂಥೇಳಿ. ನಾನು ಫುಲ್ಲ ಹಚ್ಚಿದಾದ್ಮೇಲೆ ನೋಡ್ತೀನಿ ಇದನ್ನ ಕಿಚನ್ನಿಗೆ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಹಚ್ಬೇಕಂತ ಅನ್ಕೊಂಡೇನಿ. ಸೊ ತರ್ಸೀನಿ, ನೋಡೋಣ ಅಂತ ಏನಾಗ್ತೈತಂತ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಕ್ಲಾತ್ ಐತಿ, ಕಾರ್ ಕ್ಲೀನ್ ಮಾಡೋ ಕ್ಲಾತ್ ಐತಿ ಇದು. ಇದು ಬಂದು ಭಾಳ ದಿನ ಆತ್ರಿ, ಇವಾಗ ಓಪನ್ ಮಾಡತ್ತೀನಿ. ನೋಡೋಣ ಅಂತ ಯಾವ ಥರ ಬಂದೈತಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ಇದನ್ನು ತರಾಗಂತ ಹೇಳಿ ಹೋಗಿದ್ದೀರಿ ಇಲ್ಲೇ ಲೋಕಲ್. ಸೊ ಅಲ್ಲೇ ನಮ್ಗಷ್ಟು ಚಲೋ ಅನ್ನಿಸ್ಲಿಲ್ಲ, ಹಾಗಾಗಿ ಆನ್ಲೈನಾಗ ಆರ್ಡ್ರ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಮಾಡೀನಿ. ಇವೆಲ್ಲ ಒಂದೇ ಕಲರ್ ಬಂದವು ನೋಡಿ, ಈ ಥರ ಇದಾವೆ. ಕಾರ್ ಗ್ಲಾಸ್ ಎಲ್ಲ ಒರ್ಸಾಕ ಈ ಥರ ಬಟ್ಟೆ ಎಲ್ಲ ಮಸ್ತ್ ಕಾಣಿಸ್ತೈತಿ ನೋಡ್ರಿ. ಕಾಣಿಸೋದಲ್ಲ, ಕ್ಲೀನ್ ಆಕೈತಿ. ಸೊ ಹಾಗಾಗಿ ಇದನ್ನ ತರಿಸೈತಿ. ಇವು ಸೆಟ್ ಆಫ್ 4 ಇದಾವು. ಇದ್ರದ್ದು ಪ್ರೈಸ್ ನಾನು ಸೈಡಿಗೆ ಮೆನ್ಷನ್ ಮಾಡಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ಆಮೇಲೆ ನಾನು ಲಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಸೊ ನೀವು ಅದನ್ನು ಚೆಕ್ ಮಾಡಿ ನೀವು ಬೇಕಂದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಇನ್ನೂ ಒಂದು ಪ್ರಾಡಕ್ಟ್ ಐತ್ರಿ, ಇದು ಲಾಸ್ಟ್ ಪ್ರಾಡಕ್ಟ್. ಸೊ ಇದೊಂದು ಅನ್ಬಾಕ್ಸಿಂಗ್ ಮಾಡ್ಬಿಡೋಣ ಅಂತ, ಅಂದ್ರೆ ಮುಗಿದು ಬಿಡ್ತೈತಿ ಎಲ್ಲ. ಮಾಡ್ಬೇಕು ಅನ್ಬಾಕ್ಸಿಂಗ್ ಅಂತ ಅನ್ಕೊಂಡೆ, ಹಂಗ ಬಿಟ್ಬಿಟ್ಟಿನಿ. ಕರೆಕ್ಟ್ 1 ತಿಂಗಳ ಡೆಲಿವರಿ ಆಗ್ಯವು. ಇದಾಗ್ಯ ಆಗಸ್ಟ್ 11 ಸೆಪ್ಟೆಂಬರ್ 11 ಓಪನ್ ಮಾಡೋದು. ಇದು ಕರೆಕ್ಟ್ 1 ತಿಂಗಳ ಆತಂತ ನೋಡ್ರಿ ಡೆಲಿವರಿ ಆಗಿ. ಇವತ್ತು ಓಪನ್ ಮಾಡಕತ್ತೀವಿ. ನಾಳೆ ಮಾಡ್ಬೇಕಂತ ಅನ್ಕೊಂಡು ಇಲ್ಲ ಐತ್ ನೋಡ್ರಿ. ಇದು ಇಂಟೀರಿಯರ್ ಕ್ಲೀನರ್ ಅಂತ ಹೇಳಿ ಐತಿದೆ. ಸೊ ಕಾರ್ ಒಳಗಡೆ ಎಲ್ಲ ಕ್ಲೀನ್ ಮಾಡಕ್ ಎಲ್ಲ ಚಲೋ ಅನಿಸ್ತೈತಿ, ಜಲ್ದಿ ಹೋಗ್ತೈತಿ ಡಸ್ಟ್ ಇದ್ರೆ ಎಲ್ಲ. ಸೊ ಹಾಗಾಗಿ ಇದನ್ನೊಂದು ತರ್ಸ್ಯಾರ, ನಾ ತರ್ಸಿಲ್ಲ, ಇವ್ರು ತರ್ಸ್ಯಾರ. ಸೊ ಅವ್ರಿಗೆ ಅಲ್ರಿ ಎಲ್ಲ ಭಾಳ ಉಪಯೋಗ ಆಗೋದಿದ್ದು. ಸೊ ನಾ ಜಸ್ಟ್ ಇವಾಗ ತೋರ್ಸಾತೀನಿ. ಸೊ ಈ ಪ್ರಾಡಕ್ಟ್ ಹೆಂಗೆ ಬರ್ತೈತಿ ಏನು ಅಂತ ಅದನ್ನು ನಿಮ್ಗೆ ಮುಂದೆ ಶೇರ್ ಮಾಡ್ತೀನಿ ಇದನ್ನು ಕ್ಲೀನ್ ಮಾಡೋವಾಗ. ಸೊ ಇದಿಷ್ಟ ಆಗಿತ್ತು ಈ ಅನ್ಬಾಕ್ಸಿಂಗ್ ವಿಡಿಯೋ. ಈ ಪ್ರಾಡಕ್ಟ್ ಒಳಗೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಭಾಳ ಅಂತ ಹೇಳ್ರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ.